ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇದ್ದೀನಿ ಆ್ಯಂಡ್ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೈನರ್ ಕೂಡ ಇದ್ದೀನಿ. ನಾನು ನಿಮಗೆ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ ಸಪೋರ್ಟಿಗೆ ಇರೋದಿಲ್ಲ. ನಂದು ಯಾವುದೇ ಥರದ್ದು ಯೂಟ್ಯೂಬ್ ಲೈವ್ ವೀಡಿಯೋಸ್ ರನ್ ಆಗೋಲ್ಲ ಆ್ಯಂಡ್ ನಂದು ಯಾವುದೇ ಥರದ್ದು ಟೆಲಿಗ್ರಾಮ್ ಫ್ರೀ ಚಾನಲ್ ಕೂಡ ಇಲ್ಲ. ನಿಮಗೆ ಯಾರಾದರೂ ಟೆಲಿಗ್ರಾಮ್ ಫ್ರೀ ಚಾನಲ್ಲು ಅದರಲ್ಲಿ ಫಾರೆಕ್ಸ್ ಟ್ರೇಡಿಂಗ್ಸ್ ಇರ್ಬೋದು, ಇಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ಸ್ ಇರ್ಬೋದು, ನನ್ನ ಲೋಗೋ ಇಟ್ಕೊಂಡು ಏನಾದ್ರು ಕೊಡ್ತಿದ್ರೆ ದಯವಿಟ್ಟು ಅವರಿಂದ ದೂರ ಇರಿ. ಬಿಕಾಸ್ ನಂದಿರೋದು ಓನ್ಲಿ ಸ್ಟೂಡೆಂಟ್ಸ್ ಟೆಲಿಗ್ರಾಮ್ ಗ್ರೂಪ್ಸು, ಅದು ಓನ್ಲಿ ಪ್ರೈವೇಟು, ನಾಟ್ ಫಾರ್ ಎನಿ ಪಬ್ಲಿಕ್ ಥಿಂಗ್ಸಿಗೆ ಇಲ್ಲ ಅದು, ಓಕೆನಾ. ಸೊ ಅಷ್ಟು ಬಿಟ್ಟು ಬೇರೆ ಯಾವ ಥಿಂಗ್ಸು ನನ್ನ ಹತ್ರ ಇಲ್ಲ. ಲೈಕ್ ನಿಮ್ಗೇನಾದರೂ ಕಲಿಬೇಕು ಅನ್ನೋರಿದ್ರೆ ನಂದು ಈ ಶುಕ್ರವಾರ 30ನೇ ತಾರೀಕು ನಾನು ಬ್ಯಾಚ್ನ ಜಾಯ್ನ್ ಆಗಿ ಕಲೀರಿ. ಬಿಕಾಸ್ ಈ ಬ್ಯಾಚ್ ಆದಮೇಲೆ ನೆಕ್ಸ್ಟ್ ಇನ್ನು 15 ದಿನ ನಾನು ಯಾವುದೇ ಥರದ ಕ್ಲಾಸ್ ಕಂಡಕ್ಟ್ ಮಾಡಲ್ಲ. ಯಾಕೆಂದರೆ ನೆಕ್ಸ್ಟ್ ವೀಕಲ್ಲಿ ಗೌರಿ ಹಬ್ಬ ಬರೋದ್ರಿಂದ ಐ ಹ್ಯಾವ್ ಟು ಗೋ ಹೋಮ್ ಸಿಟಿಗೆ ಹೋದರೆ ನಾನು ಅಟ್ಲೀಸ್ಟ್ 3-4 ಡೇಸ್ ಅಂತೂ ಬರೋದಿಲ್ಲ. ಹಾಗಾಗಿನೇ ಸೊ ನೋಡೋಣ, ಅದು ಮೇ ಬಿ ಸೆಪ್ಟೆಂಬರ್ 15th ಮೇಲೆ ಏನಾದರೂ ಆದರೆ ನಾನು ಕಂಡಕ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ದಟ್ ಸೆಕೆಂಡ್ರಿ ಥಿಂಗ್. ಬಿಕಾಸ್ ಅದು ಡಿಪೆಂಡ್ ಆಗುತ್ತೆ ಸ್ಟ್ರೆಂತ್ ಎಷ್ಟಿರುತ್ತೆ. ಸ್ಟ್ರೆಂತ್ ಲೋ ಆಗುತ್ತೆ ಅನ್ನೋದ್ರೆ ಸುಮ್ಮನೆ ಅದನ್ನು ಕ್ಲಾಸ್ ಮಾಡೋದ್ರಿಂದ ಅಷ್ಟು ನನಗೂ ಸಮಯ ವೇಸ್ಟ್ ಮಾಡೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರೋದಿಲ್ಲ. ಕಲಿಬೇಕು ಅನ್ನೋರು ಈ 30th ಬ್ಯಾಚ್ ಜಾಯ್ನ್ ಆಗಿ ಕಲೀರಿ. ಮಾರ್ಕೆಟ್ ಇವತ್ತು ತುಂಬ ಮೈಂಡ್ಸೆಟ್ ಈಸಿ ಆ್ಯಂಡ್ ಸಿಂಪಲ್ಲು. ಸೊ ಐ ಗಾಟ್ ಟ್ರೇಡ್ ಇನ್ ಬ್ಯಾಂಕ್ ನಿಫ್ಟಿ ರಾದರ್ ದನ್ ನಿಫ್ಟಿ. ಇವತ್ತು ನಿಫ್ಟಿ ಮಿಡಲಲ್ಲಿ ಇದೆ, ನಿಫ್ಟಿ ಯಾವ ಕಡೆಗೂ ಇಲ್ಲ. ಬ್ಯಾಂಕ್ ನಿಫ್ಟಿ ಪಿಕ್ಚರ್ ಪರ್ಫೆಕ್ಟ್ ಎಂಟ್ರಿ ಕೊಡ್ತು. ಐ ಫಿನಿಶ್ ಮೈ ಡೇ. ಸೊ ಬ್ಯಾಂಕ್ ನಿಫ್ಟಿ ಇವತ್ತಿಂದು ಟ್ರೇಡ್ ಹೇಳೋದಾದರೆ ಆಲ್ಮೋಸ್ಟ್ ಒಂದು ಸಿಂಗಲ್ ಟ್ರೇಡು 30,000 ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ಇದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ ಮಾರ್ಕೆಟಲ್ಲಿ. ಯಾಕೆಂದರೆ ಈಸಿ ಆ್ಯಂಡ್ ಸಿಂಪಲ್ ಟ್ರೇಡು. ನಿಮಗೆ ಲೈಕ್ ಮಾರ್ಕೆಟಲ್ಲಿ ಹೇಗೆ ಬ್ಯಾಂಕ್ ನಿಫ್ಟಿ ಕಾಲ್ ಪೊಸಿಷನ್ ಎಲ್ಲಿಂದ ಮಾಡಿದೆ ಹೇಗೆ ಅನ್ನೋದನ್ನು ಕೂಡ ಹೇಳ್ತೀನಿ ಕೇಳಿಸಿ. ಅದಕ್ಕೆ ಹೇಳೋದು ಕಾನ್ಫಿಡೆನ್ಸ್ ಅನ್ನೋದು ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟು. ಅದೇ ರೀಸನು ಐ ಜಸ್ಟ್ ವೆಯ್ಟ್ ಮಾಡ್ತಾಯಿದ್ದೆ ಮಾರ್ಕೆಟಲ್ಲಿ. ಲೆಟ್ಸ್ ಮಾರ್ಕೆಟ್ ಕೆಳಗಡೆ ಬಂದರೆ ನೋಡೋಣ ಒಂದು ಕಾಲ್ ಸೈಡ್ ಟ್ರೇಡ್ ಸಿಗುತ್ತೆ ಅಂತ. ಎಕ್ಸಾಕ್ಟ್ ಮಾರ್ಕೆಟ್ ಈ ಲೆವೆಲಿಗೆ ಬಂದಾಗ ದಿಸ್ ಈಸ್ ದ ಲೈನ್ ನಾನು ಟ್ರೇಡ್ ತೊಗೊಂಡಿದ್ದೀನಿ. ಲೈಕ್ ಈ ಲೆವೆಲಿಗೆ ಬಂದಾಗ ನಾನು ಟ್ರೇಡ್ ಎತ್ಕೊಂಡಿದ್ದೀನಿ ಆ್ಯಂಡ್ ನಾನು ಆಲ್ಮೋಸ್ಟ್ ಟ್ರೇಡ್ ಇಲ್ಲಿಗೆ ಬರೋಷ್ಟರಲ್ಲಿ ಈ ಲೈನಿಗೆ ಬರೋಷ್ಟರಲ್ಲಿ ನಾನು ಟ್ರೇಡ್ನ ಫಿನಿಶ್ ಮಾಡಿದ್ದೀನಿ. ಬಿಕಾಸ್ ನನಗೆ ಒಳ್ಳೆ ಉತ್ತಮವಾದ ಪ್ರೀಮಿಯಮ್ ಅಪ್ಸೈಡ್ ಮೂವ್ ಸಿಕ್ತು ನನಗೆ ಇಲ್ಲಿಂದ. ಯಾಕೆಂದರೆ ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಅಗೇನ್ ಬೈಯರ್ ಸೆಕೆಂಡ್ ಟೈಮ್ ಆಕ್ಟಿವೇಟ್ ಆಗೋ ಝೋನ್ ಇದು. ಸೊ ಎಕ್ಸಾಕ್ಟ್ಲಿ ಈ ಲೆವೆಲಿಂದ ತೊಗೊಂಡು ನಾನು ಈ ಲೆವೆಲಿಗೆ ಬರೋಷ್ಟರಲ್ಲಿ ಐ ಜಸ್ಟ್ ಕ್ಲೋಸ್ ಮೈ ಪೊಸಿಷನ್. ಯಾಸ್ ಅಫ್ಕೋರ್ಸ್ ನಾನು ವೆಯ್ಟ್ ಮಾಡಿದರೆ ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿ ತನಕ ಇರ್ಬೋದಿತ್ತು. ಬಿಕಾಸ್ ನಾನೊಬ್ಬ ಸ್ಕ್ಯಾಲ್ಪರ್. ಫಸ್ಟೇ ಹೇಳ್ತೀನಿ, ನನಗೆ ಸ್ಕ್ಯಾಲ್ಪಿಂಗ್ಸ್ ಮಾಡೋದು ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿನೇ ನಾನು ವೆಯ್ಟ್ ಮಾಡ್ತಿದ್ದೆ ನನ್ನ ಲೆವೆಲಿಗೆ ಬರಲಿ ಅಂತ. ಮಾರ್ಕೆಟು ಇಷ್ಟು ಶಾರ್ಪ್. ಈಗ ನಿನ್ನೆ ಸೇಮ್ ಥಿಂಗ್ಸ್ನ ನಾನು ಸ್ಟೂಡೆಂಟ್ಸಿಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಮಾರ್ಕೆಟಲ್ಲಿ ದಿಸ್ ಈಸ್ ದ ಲೈನ್ಸ್ ವೇರ್ ಆ್ಯಕ್ಟ್ ಆ್ಯಸ್ ಕ್ಲಿಯರ್ ಕಟ್ ಸಪೋರ್ಟ್ ಆ್ಯಂಡ್ ಇಫ್ ಇಟ್ ಈಸ್ ಬ್ರೇಕ್ಸ್ ಮಾರ್ಕೆಟ್ ವಿಲ್ ಗೋ ವೆರಿ ಶಾರ್ಪ್ ಡೌನ್ ಸೈಡ್ ಅಂತ, ಓಕೆನಾ. ಸೇಮೇ ಇದು ನಿಮಗೆ ರೆಸಿಸ್ಟೆನ್ಸ್ ಥರ ಆ್ಯಕ್ಟ್ ಮಾಡುತ್ತೆ. ಈ ಲೈನ್ಸ್ಗಳನ್ನ ಬ್ರೇಕ್ಔಟ್ ಮಾಡಿದ್ರೆ ಮಾರ್ಕೆಟ್ ವಿಲ್ ಗೋ ಶಾರ್ಪ್ ಅಪ್ ಸೈಡ್ ಅಂತ. ಸೊ ಅದೇ ಥರ ನಾನು ಕೂಡ ಇವತ್ತು ಟ್ರೇಡಿಂಗ್ನ ಮಾಡಿರೋದು. ಸಿಂಪಲ್ ಕಾನ್ಸೆಪ್ಟು. ಮಾರ್ಕೆಟು ಎಕ್ಸಾಕ್ಟ್ ಈ ಲೆವೆಲ್ಸಿಗೆ ಬಂದಾಗ ದಿಸ್ ಇಸ್ ದ ಫೈನಲ್ ಲೆವೆಲ್, ಇಲ್ಲಿಂದ ಒಂದು ಬೌನ್ಸ್ ಸಿಗ್ಬೋದು ಮಾರ್ಕೆಟಲ್ಲಿ ಅಂತ ತೊಗೊಂಡೆ. ನಾನು ಎಂಟ್ರಿ ಆದಮೇಲೆ ನನಗೆ 1 ಪಾಯಿಂಟ್ ಕೂಡ ರಿಟರ್ನ್ ತೋರಿಸಿಲ್ಲ ಮಾರ್ಕೆಟು. ಐ ಜಸ್ಟ್ ಟುಕ್ ಅ ಟ್ರೇಡ್ ಆ್ಯಂಡ್ ವೆಯ್ಟ್ ಫಾರ್ 5 to 6 minutes ಆ್ಯಂಡ್ ಐ ಗಾಟ್ ದಟ್ ಮನಿ. ಸೊ ಜಸ್ಟ್ 5-6 ನಿಮಿಷಕ್ಕೆ ನಾನು ದುಡ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅದು ಇಟ್ ಇಸ್ ಲೈಕ್ ನನ್ನ ನಾಲೆಡ್ಜು, ನಾನು ಇದ್ರ ಕಡೆ ಹಾಕಿರೋ ಎಫರ್ಟು, ಕಾನ್ಫಿಡೆನ್ಸು ಮಾರ್ಕೆಟ್ ಇಲ್ಲಿಂದಲೇ ಮೇಲೋಗುತ್ತೆ ಅನ್ನೋದು. ಅದು ಕೂಡ ಈ ಒಂದು ಕ್ಲಾಸಲ್ಲಿ ಸ್ಟೂಡೆಂಟ್ಸಿಗೆ ಏನು ಗೈಡ್ ಮಾಡಿದೆ ಸೇಮ್ ಥಿಂಗ್ ನಾನು ಕೂಡ ಟ್ರೇಡ್ ಮಾಡಿರೋದು. ಅದರಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ. ಇವತ್ತು ನಿಫ್ಟಿ ಬಂದಿಲ್ಲ, ಬ್ಯಾಂಕ್ ನಿಫ್ಟಿ ಬಂದಿದೆ ಸೇಮ್ ಲೆವೆಲ್ಸ್ಗೆ. ನಿಫ್ಟಿನೂ ಕೂಡ ನಿಮಗೆ ತೋರಿಸ್ತೀನಿ ಎಕ್ಸಾಕ್ಟಾಗಿ. ಲೈಕ್ ಯಾಕೆ ಈ ಲೆವೆಲ್ ತನಕ ನಾನು ವೆಯ್ಟ್ ಮಾಡಿದೆ ಅನ್ನೋದು ಕೂಡ ನಿಮಗೆ ಗೈಡ್ ಮಾಡ್ತೀನಿ ನೋಡಿ. ಕಂಟಿನ್ಯೂಸ್ ಆಗಿ 2 ಕ್ಯಾಂಡಲು ಶಾರ್ಪ್ ಬಂದಿದ್ದಾವೆ. ಇಟ್ ಮೀನ್ಸ್ 200ಇಂದ ಆಲ್ಮೋಸ್ಟು ನಿಮಗೆ 51,200 ಪಾಯಿಂಟ್ ಶಾರ್ಪ್ ಬಂದಿದೆ. ಸೊ ಇನ್ನೊಂದು 50 ಪಾಯಿಂಟ್ ಕೆಳಗಡೆ ಬರೋ ಚಾನ್ಸಸ್ ಕೂಡ ಇತ್ತು ಮಾರ್ಕೆಟಲ್ಲಿ. ಅದೇ ರೀಸನ್ಗೆ ನಾನು ವೆಯ್ಟ್ ಮಾಡ್ತಿದ್ದೆ. ಇನ್ನೊಂದು 50 ಚಾನ್ಸ್ ಡೆಫಿನೆಟಾಗಿ ಇನ್ನೊಂದು 50 ಪಾಯಿಂಟ್ ಕೆಳಗಡೆ ಬರುತ್ತೆ ಮಾರ್ಕೆಟು. ಅಲ್ಲಿಂದ ಟ್ರೇಡ್ ತೊಗೊಳ್ಳೋಣ ಅಂತ ಎಕ್ಸಾಕ್ಟಾಗಿ ನಾನು ಅದಕ್ಕೆ ಅಲ್ಲಿಂದಲೇ ಟ್ರೇಡ್ ತೊಗೊಂಡಿದ್ದು. ಈ ನಾನು ಹೋಲ್ಡ್ ಮಾಡಿದರೆ ಡೆಫಿನೆಟಾಗಿ ಐ ಕುಡ್ ಹವ್ ಮೇಡ್ ಇಟ್ ಡಬಲ್. ಅಂದರೆ ಇವಾಗ ಏನು ನೀವು ನೋಡ್ತೀರಾ ಅದೊಂದು 50,000-60,000ಗಿಂತ ಜಾಸ್ತಿ ಇರ್ತಿತ್ತು. ಅದಕ್ಕಿಂತ ಜಾಸ್ತಿ ಆಗ್ತಿತ್ತೇನೋ. ಬಿಕಾಸ್ ದ ಸ್ಪೈಕ್ ಇಟ್ ಈಸ್ ಪುಷಿಂಗ್ ನೋ. ಇವಾಗ ಮಾರ್ಕೆಟಲ್ಲಿ ಸೆಲ್ ಮಾಡ್ಕೊಂಡು ಕೂತಿದ್ದವ್ರು ಎಲ್ಲ ಮಾರ್ಕೆಟಿಂದ ಟಾಟಾ ಬೈ ಹೇಳಿ ಓಡೋಗೋ ಪರಿಸ್ಥಿತಿಗೆ ಬಂದಿದ್ದಾರೆ. ಬಿಕಾಸ್ ಅಷ್ಟು ಶಾರ್ಪ್ ಅಪ್ ಮೂವ್ ಬರ್ತಾ ಇದೆ. ಲೈಕ್ ದೀಸ್ ಆರ್ ಆಲ್ ಥಿಂಗ್ಸ್ ಹ್ಯಾಪನ್ಸ್. ಈಗ ನಾನು ಇವಾಗಲೂ ಹೇಳ ಮಾರ್ಕೆಟಲ್ಲಿ ನಿಮಗೆ ನಿಫ್ಟಿಯಲ್ಲಿ ಒಂದು ಟ್ರೇಡ್ ಕ್ರಿಯೇಟ್ ಆಗ್ತಾಯಿದೆ. ನಿಮಗೆ ಇವಾಗಲೇ ತೋರಿಸ್ತೀನಿ. ನೋಡೋಣ, ವೆಯ್ಟ್ ಮಾಡೋಣ. ಬ್ಯಾಂಕ್ ನಿಫ್ಟಿ ಬಂದು ಮಿಡ್ಡಲ್ಲಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೆಲ್ಲರ್ಸ್ ಕಂಪ್ಲೀಟ್ಲಿ ಪುಷ್ ಅಪ್ ಆಗಿರೋದ್ರಿಂದ ನಿಮಗೆ ಎಕ್ಸಾಕ್ಟಾಗಿ ನೋಡಿ ಇವಾಗ ಕಂಪ್ಲೀಟ್ ಸೆಲ್ಲರ್ಸ್ ವ್ಯಾನಿಷ್ ಆಗಿದ್ದಾರೆ. ನೀವು ಇಲ್ಲಿಂದ ಇವಾಗಲೂ ನೀವು ಒಂದು ಟ್ರೇಡ್ನ ತೊಗೊಂಡ್ರು ಕೂಡ ದಿಸ್ ಈಸ್ ದ ಲೆವೆಲ್. ಮಾರ್ಕೆಟ್ ಬ್ರೇಕ್ಔಟ್ ಆದರೆ 51,200 ಏನಾದರೂ ಬ್ರೇಕ್ಔಟ್ ಮಾಡಿದರೆ ಆರಾಮ್ಸೆ ಒಂದು ಕಾಲ್ ಸೈಡ್ ಟ್ರೇಡ್ನ ಮಾಡ್ಬೋದು ನೀವು ಇವಾಗಲೂ ಕೂಡ. ಸೇಮೇ ನಿಫ್ಟಿಯಲ್ಲಿ ಕೂಡ ಅಷ್ಟೇ. ನಿಫ್ಟಿ ಕೂಡ ಆಲ್ಮೋಸ್ಟ್ ಇವತ್ತಿನ ಹೈ ಹತ್ರನೇ ಬಂದಿರುತ್ತೆ ಡೆಫಿನೆಟಾಗಿ. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಇಷ್ಟು ದೊಡ್ಡ ಕ್ಯಾಂಡಲ್ ಮಾಡಿದೆ ಅಂದರೆ ನಿಫ್ಟಿ ಸೈಡ್ ವೇಸ್ ಇತ್ತು ಆವಾಗಲೇ ನೋಡಿದಾಗ. ಲೆಟ್ಸ್ ಈ ನಿಫ್ಟಿಯಲ್ಲಿ ಏನಾಗಿದೆ ಅಂತ. ನಿಫ್ಟಿಯಲ್ಲಿ ಯಾಕೆ ನಾನಿವತ್ತು ಟ್ರೇಡ್ನ ಮಾಡಿಲ್ಲ ಅಂದರೆ ರೀಸನ್ ಇಷ್ಟೇ. ನಿಫ್ಟಿ ಓಪನ್ ಆಗಿರೋದು ಫ್ಲಾಟ್ ಇಶ್ಯೂ ಮತ್ತು ಇಲ್ಲೇ ನಿಂತಿದೆ. ಸೊ ನಿಫ್ಟಿಯಲ್ಲಿ ಸ್ಟಿಲ್ ನಮಗೆ ಸಪೋರ್ಟ್ ಝೋನ್ಸ್ ಇಲ್ಲಿದ್ದಾವೆ.
ಸೇಮೇ ರೆಸಿಸ್ಟೆನ್ಸ್ ಝೋನ್ಸ್ ಇಲ್ಲಿದ್ದಾವೆ. ಸೊ ಮಿಡ್ಡಲ್ಲಿ ಟ್ರೇಡ್ ಮಾಡೋದು ಸ್ವಲ್ಪ ಟ್ರಿಕ್ಕಿ ಆಗುತ್ತೆ. ಇವಾಗ ನಿಮಗೆ ನೀವೇ ಇಮ್ಯಾಜಿನ್ ಮಾಡಿ, ಮಾರ್ಕೆಟು ಓಕೆ, ಮಾರ್ಕೆಟ್ ಸಡನ್ನಾಗಿ ಶಾರ್ಪ್ ಸೆಲ್ಲಿಂಗ್ ಬರುತ್ತೆ, ಪ್ರಾಫಿಟ್ ಬುಕ್ಕಿಂಗ್ ಬರುತ್ತೆ ಅಂದ್ಕೊಂಡವ್ರಿಗೆ, ಮಾರ್ಕೆಟಲ್ಲಿ ಕಂಪ್ಲೀಟ್ ಏನು ಪುಟ್ ತೊಗೊಂಡವ್ರಿಗೆ, ಕಾಲ್ ರೈಟ್ ಮಾಡಿದವ್ರಿಗೆ ಇಬ್ಬರಿಗೂ ಮಾರ್ಕೆಟು ಲೈಕ್ ಇವಾಗ ಆಲ್ಮೋಸ್ಟ್ ನೆಗೆಟಿವ್ನ ತೋರಿಸ್ತಿರುತ್ತೆ, ಅವ್ರ P&L ನೆಗೆಟಿವ್ ತೋರಿಸ್ತಿರುತ್ತೆ. ಸೇಮೇ ಮಾರ್ಕೆಟ್ ಏನಾದರೂ ಇನ್ನು ಒಂದು ಕ್ಯಾಂಡಲ್ ಇದನ್ನು ಬ್ರೇಕ್ ಆದರೆ, ಇವತ್ತಿನ ಹೈ ಬ್ರೇಕ್ ಆದರೆ, ಮಾರ್ಕೆಟಲ್ಲಿ ಅನದರ್ ಒಂದು 30-40 ಪಾಯಿಂಟ್ಸ್ ಹೈ ಮೂವ್ ಅಂತೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಏನಕ್ಕೆ ಅಂದರೆ ಇವತ್ತು ಏನು ಸೆಲ್ ಮಾಡ್ಕೊಂಡು ಕೂತಿದ್ದವರು ಅವರು ಇಲ್ಲಿಗೆ ಅವ್ರ ಲೆವೆಲ್ ಸ್ಟಾಪ್ ಲಾಸ್ ಅಂತ ಇಟ್ಕೊಂಡ್ರೆ ಇಲ್ಲಿಂದ ಮೇಲಕ್ಕೆ ಬಂದರೆ ಅವ್ರು ಕವರ್ ಮಾಡಲೇಬೇಕು. ಅದೇ ರೀಸನ್ಗೆ ಹೇಳ್ತಿರೋದು, ನಿಫ್ಟಿಯಲ್ಲಿ ಒಂದು ಪೊಸಿಷನ್ ಕ್ರಿಯೇಟ್ ಮಾಡ್ಬೋದು ಅಂಟಿಲ್ ಅನ್ಲೆಸ್ ಇದನ್ನು ಬ್ರೇಕ್ಔಟ್ ಆದರೆ ಸಿಗ್ಬೋದು. ಸೊ ಮಾರ್ಕೆಟಲ್ಲಿ ರೆಸಿಸ್ಟೆನ್ಸ್ ಇರೋದು ಇದು ಮೇಜರ್ ರೆಸಿಸ್ಟೆನ್ಸ್. ಸೊ 50-60 ತನಕ ಮಿಡ್ಡಲ್ಲಿ ಒಂದು ಪ್ರೀಮಿಯಂ ಫಾಸ್ಟ್ ಮೂಮೆಂಟ್ ಸಿಗ್ಬೋದು. ಏನಕ್ಕೆ ಅಂದರೆ ಅವರು ಯಾರು ಈಗ ನಿಮಗೆ ಸೆಲ್ ಮಾಡ್ಕೊಂಡು ಕೂತಿರೋರು ಬೆಳಗ್ಗೆಯಿಂದ ಈ ಲೆವೆಲಿಂದ ಮೇಲ್ ಬಂದರೆ ಅವ್ರು ಸ್ಟಾಪ್ ಲಾಸ್ ಕೊಡಲೇಬೇಕು ಮಾರ್ಕೆಟಲ್ಲಿ, ಬಿಕಾಸ್ ಅವ್ರು ಪ್ರಾಫಿಟ್ ನೋಡಿದ್ದಾರೆ. ಬುದ್ಧಿವಂತರಾದರೆ ಪ್ರಾಫಿಟ್ ಬುಕ್ ಮಾಡಿದ್ದಾರೆ, ಇಲ್ಲ ಲೈಕ್ ಹೋಲ್ಡ್ ಮಾಡಿಟ್ಕೊಂಡು ದೊಡ್ಡ ಅಮೌಂಟ್ನ ಮಾಡೋಣ ಅಂದವ್ರಿಗೆ ಪ್ರಾಫಿಟ್ಟು ಇವಾಗ ಆಲ್ಮೋಸ್ಟ್ ಕಾಸ್ಟ್ಗಿಂತ ಲಾಸೇ ತೋರಿಸ್ತಿದೆ. ಯಾಕೆಂದರೆ ಫಸ್ಟ್ ಕ್ಯಾಂಡಲ್ ಅಪ್ಸೈಡ್ ಇದೆ, ಆಮೇಲೆ ಇಲ್ಲಿಂದ ಮ್ಯಾಕ್ಸಿಮಮ್ ಪೀಪಲ್ಸ್ ಇಲ್ಲಿಂದ ಎಂಟ್ರಿ ಆಗಿದ್ದಾರೆ. ಸೊ ಅವ್ರಿಗೆ ಆಲ್ರೆಡಿ ಮಾರ್ಕೆಟ್ ಸ್ಟಾಪ್ ಲಾಸ್ ತೋರಿಸ್ತಿದೆ. ಸೊ ಅದಕ್ಕೆ ನಾನು ಹೇಳ್ತಿರೋದು, ಈ ಲೆವೆಲ್ನ ಬ್ರೇಕ್ಔಟ್ ಆದರೆ ಡೆಫಿನೆಟಾಗಿ ಒಂದು ಅಪ್ಸೈಡ್ ಮೂನ ಎಕ್ಸ್ಪೆಕ್ಟ್ ಮಾಡ್ಬೋದು ಮಾರ್ಕೆಟಲ್ಲಿ. ಸೊ ಅದ ರೀಸನ್ ಮೇಲೇ ಸೊ ಬ್ಯಾಂಕ್ ನಿಫ್ಟಿ ತೊಗೊಂಡಿದ್ದು ನಾನು ಅದೇ ರೀಸನು. ಸಪೋಸ್ ನೀವೇ ಇಮ್ಯಾಜಿನ್ ಮಾಡಿ, ನಾನು ಎಂಟ್ರಿ ಆಗಿರೋ ಪ್ಲೇಸಿಂದ ಇಲ್ಲಿ ತನಕ ಹೋಲ್ಡ್ ಮಾಡಿದರೆ ದ ಪ್ರೀಮಿಯಮ್ ಹೌ ಮಚ್ ನನಗೆ ಎಷ್ಟು ಸಿಕ್ಕಿರೋದು ಅನ್ನೋದನ್ನ. ಬಿಕಾಸ್ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ನಿಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ಲೈಕ್ ಇವಾಗ 146 147 ಅಂದರೆ ನಾನು ಬ್ಯಾಂಕ್ ನಿಫ್ಟಿ 50,900 ಐ ಗೆಸ್ ನಾನು ತೊಗೊಂಡಿರೋದು. ಬೇಕಾದರೆ 50,900ದು ವೇರ್ ಇಸ್ ದ ಪ್ರೀಮಿಯಮ್, 50,900 ಇದೆ. 50,900 ಕಾಲ್ ಎಲ್ಲಿದೆ? ಓಕೆ, 50,900 ಕಾಲ್. ನಾನು ಎಕ್ಸಾಕ್ಟ್ ಎಂಟ್ರಿ ಆಗಿದ್ದ ಪ್ಲೇಸ್ ಯಾವ್ದು ಹೇಳಿ? ದಿಸ್ ಈಸ್ ದ ಲೆವೆಲ್. ಆಲ್ಮೋಸ್ಟ್ 240 ಅಂತ ಇಟ್ಕೊಂಡ್ರೆ ಇವಾಗ ಎಷ್ಟರಲ್ಲಿದೆ ಪ್ರೀಮಿಯಮ್ಮು? 352. ಇಮ್ಯಾಜಿನ್ ಮಾಡಿ ನೀವೇ 100 ಪಾಯಿಂಟ್ಸ್ ಅಂದರೆ ಎಷ್ಟಾಗಿರೋದು ಅಂತ. ಬಿಕಾಸ್ ದಟ್ ಈಸ್ ಕಾಲ್ಡ್, ಅದಕ್ಕೆ ನಾನು ನಿಮಗೆ ಹೇಳೋದು, ಲೈಕ್ ನಿಮಗೆ ನೀವು ಯಾವ ಥರ ಟ್ರೇಡ್ನ ನೀವು ಎಕ್ಸಿಕ್ಯೂಟ್ ಮಾಡ್ಕೊಳ್ತೀರಾ, ಯಾವ ಥರ ಇದು ಮಾಡ್ತೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾನು ಎಕ್ಸಾಕ್ಟ್ ಬಾಟಮಲ್ಲೇ ತೊಗೊಂಡಿರೋದು. ನಾನು ಆಲ್ಮೋಸ್ಟ್ ಎಕ್ಸಿಟ್ ಆಗಿರೋದು ಬಂದು ನನಗೆ ಆ ಪ್ರೀಮಿಯಮ್ ಐ ಗೆಸ್ 280 or 290 ತನಕ ಸ್ಪೈಕ್ ಬಂತು. ಸ್ಪೈಕ್ ಬರ್ತಿದ್ದಂಗೆ ನಾನು ಅದನ್ನು ಬುಕ್ ಮಾಡಿದ್ದೀನಿ. ಸೊ ನಾನು ಆಲ್ಮೋಸ್ಟ್ ಕ್ಯಾಪ್ಚರ್ಡ್, ಆಲ್ಮೋಸ್ಟ್ ನಾನು ಒಂದು 30-40 ಪಾಯಿಂಟ್ಸ್ ಅಂತೂ ಆಲ್ಮೋಸ್ಟ್ 40 ಪಾಯಿಂಟ್ಸ್ ಹತ್ತಿರ ಅಂತೂ ನನಗೆ ಕ್ಯಾಪ್ಚರ್ ಆಗಿತ್ತು. ನಿಯರ್ 38-40 ಪಾಯಿಂಟ್ಸು. ದಟ್ಸ್ ಮೋರ್ ದೆನ್ ಎನಫ್. ಸ್ಕ್ಯಾಲ್ಪರ್ಗೆ ಒಂದು ಟ್ರೇಡಲ್ಲಿ 35-40 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಕೊಳ್ತೀರಂದರೆ, ಬಿಕಾಸ್ ನಾನು ಸ್ಟಾಪ್ ಲಾಸ್ ಕೂಡ ಇಟ್ಕೊಳ್ಳೋದೆ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಮ್ಯಾಕ್ಸಿಮಮ್ 20-22 ಪಾಯಿಂಟ್ಗಿಂತ ಜಾಸ್ತಿ, 25 ಪಾಯಿಂಟ್ಗಿಂತ ಜಾಸ್ತಿ ಸ್ಟಾಪ್ ಲಾಸ್ ಇಟ್ಕೊಳ್ಳಲ್ಲ. ಸೊ ಹಾಗಾಗಿನೇ ನಾನು ಇವಾಗ ಅದು ಹೋಲ್ಡ್ ಮಾಡಿದರೆ ಆಲ್ಮೋಸ್ಟ್ ನೀವೇನು ಹೇಳ್ತೀರಾ, 1:1 1:2. ನನ್ನ ಪ್ರಕಾರ ಹೇಳಬೇಕು ಅಂದರೆ ಇದು 1:5 ಅಂತಲೇ ಹೇಳ್ಬೋದೇನೋ, ಯಾಕೆಂದರೆ 100 ಪಾಯಿಂಟ್ ಮೇಲೆ ಹೋಗಿದೆ. ಸೊ ಅದನ್ನೇ ಹೇಳೋದು ನಿಮಗೆ. ಹೇಳೋಕ್ಕಿದೆಲ್ಲ ಈಸಿ. ಪೊಸಿಷನ್ ನಾನು ಇಲ್ಲಿ ಮಾಡಿ ಇಲ್ಲಿ ತನಕ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಸೊ ಹಾಗಾಗಿನೇ ನಾನು ಅದನ್ನು ಯಾವುದನ್ನು ಇಮ್ಯಾಜಿನ್ ಮಾಡಲ್ಲ. ನನಗೆ ನನ್ನ ದಿನದ ಟಾರ್ಗೆಟು ಮಾರ್ಕೆಟ್ ಕೊಡ್ತಾ ಇದೆಯಾ, ಐ ಜಸ್ಟ್ ಹ್ಯಾಮ್ ಹ್ಯಾಪಿ, ಐ ವಿಲ್ ಟೇಕ್ ಆ್ಯಂಡ್ ಮೂವ್ ಅವೇ ಫ್ರಮ್ ರ್ಯಾನ್ ಅವೇ ಫ್ರಮ್ ದ ಮಾರ್ಕೆಟ್. ಮೂವ್ ಅವೇನು ರ್ಯಾನ್ ಅವೇ ಫ್ರಮ್ ದ ಮಾರ್ಕೆಟ್. ದ ವೇ ಪ್ರೀಮಿಯಮ್ ಈಸ್ ಶೂಟಿಂಗ್ ಅಪ್. ಅದಕ್ಕೆ ಹೇಳೋದು, ನಿಮಗೆ ಯಾವ ಥರ ಪ್ರೀಮಿಯಮ್ ಮೂವ್ ಆಗ್ತಿದೆ ನೋಡಿ. ಬಿಕಾಸ್ ದಿಸ್ ಈಸ್ ಕಾಲ್ಡ್ ಲೈಕ್ ನಿಮಗೆ ನಿಮ್ಮ ಲೆವೆಲ್ ಮೇಲೆ ನೀವು ಟ್ರಸ್ಟ್ ಇಡಿ, ನಿಮ್ಮ ಸ್ಟ್ರಾಟಜೀಸ್ ಮೇಲೆ ಟ್ರಸ್ಟ್ ಇಡಿ, ಈಸಿ ಆಗುತ್ತೆ. ಸೊ ಸೇಮೇ ನನಗೆ ಈ ಲೆವೆಲ್ ಇದು ಒಂದು ಅಪ್ಸೈಡ್ ಮೂವ್ನ ಕೊಡ್ಬೋದು ಅನ್ನೋದು ಗೊತ್ತಿತ್ತು. ಅದಕ್ಕೆ ಅದೇ ಲೆವೆಲಿಗೆ ಬಂದು ತೊಗೊಂಡೆ. ಬಟ್ ಇಷ್ಟು ದೂರ ಕೊಡುತ್ತೆ ಅನ್ನೋದು ನನಗೆ ಗೊತ್ತಿತ್ತಾ? ನೋ. ಈಗ ಇಷ್ಟು ದೂರ ಮಾರ್ಕೆಟ್ ಮೂವ್ ಆಗುತ್ತೆ ಅನ್ನೋದು ಗೊತ್ತಿದ್ರೆ ನಾನು ಹೋಲ್ಡ್ ಮಾಡಿ ಇಟ್ಕೊಂಡು ಕೊಡ್ತಿದ್ದೆ. ನನಗೆ ಅದು ಗೊತ್ತಿಲ್ಲ. ಸೊ ನನಗೇನು ನನ್ನ ದಿನದ ಟಾರ್ಗೆಟ್ ಬೌನ್ಸಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ. ಆ ಬೌನ್ಸ್ ತೊಗೊಂಡೆ ನಾನು ಮೂವ್ ಆದೆ. ಸೊ ಇವಾಗ ನಿಮಗೆ ಹೋಪ್ ನಾನು ಹೇಗೆ ಪೊಸಿಷನ್ ಮಾಡ್ತೀನಿ, ನಾನು ಹೇಗೆ ಟ್ರೇಡ್ ಮಾಡ್ತೀನಿ ಅಂತ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಕಣ್ಮುಂದೆ ಕಾಣಿಸ್ತಿದೆ ನನಗೆ ಇಷ್ಟು ದೊಡ್ಡ ಕ್ಯಾಂಡಲ್ಸ್ಗಳನ್ನ ನಾನು ಮಿಸ್ ಮಾಡ್ಕೊಂಡಲ್ಲ ಅಂತ. ಬಟ್ ಇಟ್ ಡಸಂಟ್ ಮೀನ್ ಲೈಕ್ ನೀವು ಇಷ್ಟು ದೊಡ್ಡ ಕ್ಯಾಂಡಲ್ನ ಮಿಸ್ ಮಾಡ್ಕೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನಿಮ್ಮ ರಿಸ್ಕ್ ರಿವಾರ್ಡ್ ನಿಮಗೆ ಸಿಂಕ್ ಆಯಿತು, ನೀವು ಟ್ರೇಡ್ ಮಾಡಿದ್ರಿ, ಒಂದೇ ಟ್ರೇಡಲ್ಲಿ ನಿಮಗೆ ಪ್ರಾಫಿಟು ಸಿಕ್ತು ಅಂದರೆ ನೀವು ಯಾಕೆ ಮತ್ತೆ ಟ್ರೇಡ್ ಮಾಡಬೇಕು? ಸಾಕು ನಮಗೆ. ಈಗ ನಾನು ಅರ್ನ್ ಮಾಡ್ಕೊಂಡಿರೋದು ನಾನು ಕ್ಲಿಯರಾಗಿ ಹೇಳ್ತೀನಿ, ದಿಸ್ ಈಸ್ 1 month ಸ್ಯಾಲ್ರಿ ಆಫ್ ಮೆನಿ ಪೀಪಲ್ಸ್.
ತುಂಬ ಜನದ್ದು ಸ್ಯಾಲ್ರಿ ಅದು. ಸೊ ನನಗದು 5-10 ನಿಮಿಷದಲ್ಲಿ ನಾನು ದುಡ್ಕೊಂಡು ಮಾರ್ಕೆಟಿಗಿಂದ ಹೋಗ್ತೇನೆ ಅಂದರೆ ಐ ಆಮ್ ಹ್ಯಾಪಿ, ಥ್ಯಾಂಕ್ಫುಲ್ ಟು ಮಾರ್ಕೆಟ್ ನನಗೆ ಎಲ್ಲದನ್ನೂ ಕೊಟ್ಟಿದೆ, ಅದಕ್ಕಿಂತ ಇನ್ನೇನು ಬೇಕು ಅಂತ. ಸೊ ಸೆಲ್ ಮಾಡಿದವನು ಈಗ ಈ ಸ್ಟ್ರೈಕ್ ಪ್ರೈಸ್ನೇ ಆಗಲಿ, ಸೆಲ್ ಮಾಡಿದವನು ಆಲ್ಮೋಸ್ಟು ಅವನಿಗೆ ಲಾಸ್ ತೋರಿಸ್ತಲೇ ಇರುತ್ತಾ, ಇಲ್ಲೇ ಎಲ್ಲಾದರೂ ಸೆಲ್ ಮಾಡಿರ್ತಾರೆ, ಇಲ್ಲಿ ಸೆಲ್ ಮಾಡಿರ್ತಾರೆ ಅಂದ್ಕೊಂಡ್ರೆ ಅವ್ರಿಗೆ ಆಲ್ರೆಡಿ ಅವ್ರ ಕಾಸ್ಟು ಕೆಲವರಿಗೆ ಲಾಸ್ ಎರಡೂ ತೋರಿಸ್ತಿದೆ. ಪ್ರಾಫಿಟ್ ಬುಕ್ಕಿಂಗು ಆಗುತ್ತೆ, ಇದು ಆಗುತ್ತೆ, ಬೋತ್ ಆರ್ ಪಾಸಿಬಲ್. ಸೊ ಹಾಗಾಗಿನೇ ಬಿ ಕೇರ್ಫುಲ್. ನಿಮಗೆ ಮಾರ್ಕೆಟ್ ನೇಚರ್ನ ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿ, ಆಲ್ವೇಸ್ ನಿಮಗೆ ಟ್ರೇಡಿಂಗ್ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ನಿಮಗೆ ಕಲಿಯೋ ಕಡೆ ಫೋಕಸ್ ಮಾಡಿ. ಈಗ ನಿಮಗೆ ನಿಫ್ಟಿಯಲ್ಲಿ ಏನು ಹೇಳಿದೆ ನಾನು, ಆ ಹೈನ ಬ್ರೇಕ್ಔಟ್ ಮಾಡಿದರೆ ಅಂತ, ಸ್ಟಿಲ್ ಅದು ಬ್ರೇಕ್ಔಟ್ ಆಗ್ತಿದೆಯಾ, ಇಟ್ಸ್ ಗೆಟಿಂಗ್ ರಿಜೆಕ್ಷನ್. ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಲೇ ಇದೆ. ಸೊ ಮಾರ್ಕೆಟ್ ರಿಜೆಕ್ಷನ್ ಫೇಸ್ ಮಾಡ್ತಿದೆ ಅಂದರೆ ಇನ್ ದ ಸೆನ್ಸ್ ವಾಟ್, ಮಾರ್ಕೆಟಲ್ಲಿ ಐದರ್ ಇಲ್ಲಿಂದ ಮೇಲೆ ಹೋಗ್ಲೂಬೋದು, ಮಾರ್ಕೆಟ್ ಇಲ್ಲೇ ಸೈಡ್ ವೈಸ್ ಬೀಳ್ಬೋದು. ಏನಕ್ಕೆ ಅಂದರೆ ಮಾರ್ಕೆಟಲ್ಲಿ ದಿಸ್ ಈಸ್ ದ ಸಪೋರ್ಟ್, ದಟ್ ಈಸ್ ದ ರೆಸಿಸ್ಟೆನ್ಸ್. ಸೊ ಮಿಡ್ಡಲ್ಲಿ ಇದೇ ಥರ ಡ್ಯಾನ್ಸ್ ಮಾಡುತ್ತೆ. ಈ ಥರದ ದಿನ ಇನ್ನೂ ಒಂದು ದಿನ ಆಗಿತ್ತು, ನೀವು ಹೋಪ್ ಅಬ್ಸರ್ವ್ ಮಾಡಿದಿರಲ್ಲೋ, ಸೇಮ್ ಚಾರ್ಟ್ಸ್ ಆಲ್ವೇಸ್ ರಿಪೀಟ್ಸ್ ಅಂತಾರೆ. ಓಕೆನಾ? ಚಾರ್ಟ್ ಆಲ್ವೇಸ್ ರಿಪೀಟ್ಸ್ ಅಂತಾರೆ. ಎಲ್ಲಾಗಿತ್ತು, ಹೇಗಾಗಿತ್ತು ಅನ್ನೋದು ಕೂಡ ನಿಮಗೆ ತೋರಿಸ್ತೀನಿ ನೋಡಿ. ಬಿಕಾಸ್ ದಟ್ ಐ ಟುಕ್ ಅ ಲಾಸ್. ಮಾರ್ಕೆಟಲ್ಲಿ ಅವತ್ತಿನ ದಿನ ಲಾಸ್ ತೊಗೊಂಡಿನಿ. ಯಾವ್ದು ಹೇಳಿ? ದಿಸ್ ಈಸ್ ದ ಡೇ. ಇಲ್ಲೇನಿದೆಯಲ್ಲ ಸೇಮ್ ಅದೇ ಥರ ಇವತ್ತೇನು ನಿಮಗೆ ಬೈಯಿಂಗ್ ಬಂದು ಮಾರ್ಕೆಟ್ ಸೈಡ್ ವೇಸ್ ಇದೆಯಲ್ಲ, ಅವತ್ತು ಸೆಲ್ಲಿಂಗ್ ಬಂದು ಮಾರ್ಕೆಟ್ ಕಂಪ್ಲೀಟ್ ಸೈಡ್ ವೇಸ್. ಸೊ ಅವತ್ತು ಐ ಟುಕ್ ಅ ಲಾಸ್ ಆ್ಯಂಡ್ ಕ್ಲೋಸ್ಡ್ ಅಪ್. ಅದರಲ್ಲಿ ಏನಿದೆ? ಸೊ ಅದಕ್ಕೆ ಹೇಳೋದು, ಅವತ್ತು ಬ್ಯಾಂಕ್ ನಿಫ್ಟಿ ಕೂಡ ಸೈಡ್ ವೇಸ್ ಇತ್ತು, ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಟ್ರೇಡ್ ಇರಲಿಲ್ಲ. ಬಟ್ ಇವತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಸಿಕ್ತು, ಅದಕ್ಕೆ ಐ ಟುಕ್ ಅ ಟ್ರೇಡ್. ಸೊ ನಿಮಗೆ ಯಾವುದರಲ್ಲಿ ಟ್ರೇಡ್ ಸಿಗುತ್ತೆ, ಐ ಲವ್ ಬ್ಯಾಂಕ್ ನಿಫ್ಟಿ ಆ್ಯಂಡ್ ನಿಫ್ಟಿ ಬೋತ್. ಬಿಕಾಸ್ ನಿಫ್ಟಿಯಲ್ಲಿ ತುಂಬ ಚೆನ್ನಾಗಿ ನಾನು ಇವಾಗ ಏನಕ್ಕೆ ಟ್ರೇಡ್ ಅನಾಲಿಸಿಸ್ ಮಾಡ್ಕೊಳ್ತೀನಿ ಅಂದರೆ, ನಾನು ಒಬ್ಬ ಟ್ರೈನರ್. ಸೊ ನಾನು ಕಲಿಸ್ಬೇಕಾದ್ರೆ ಹೊಸೊಬ್ಬರಿಗೆ ಡೈರೆಕ್ಟ್ ಬ್ಯಾಂಕ್ ನಿಫ್ಟಿನ ಟ್ರೇಡ್ ಮಾಡಿ ಅಂತ ಸಜೆಸ್ಟ್ ಮಾಡೋದು ತುಂಬ ದೊಡ್ಡ ತಪ್ಪು. ಯಾಕೆಂದರೆ ಬ್ಯಾಂಕ್ ನಿಫ್ಟಿ ಮೂವ್ ಆಗೋ ಫಾಸ್ಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಬೇಕು, ಆ ಪ್ರಾಫಿಟ್ ಬುಕ್ ಮಾಡ್ಕೋಬೇಕು, ಲಾಸ್ ಬುಕ್ ಮಾಡಬೇಕು ಅಂದಾಗ ನಿಮಗೆ ಗೊತ್ತಿರಲ್ಲ, ಅಷ್ಟು ಬೇಗ ಅಷ್ಟನ್ನು ನೀವು ಕ್ಯಾಪ್ಚರ್ ಮಾಡ್ತೀನಿ ಅನ್ನೋ ಸುಳ್ಳು. ಅದಕ್ಕೇ ನಾನು ನಿಫ್ಟಿಯಲ್ಲಿ ಕಲೀರಿ ಅಂತ ನಿಫ್ಟಿಯಾಗಿ ಪ್ರಿಫರಬಲಾಗಿ ಗೈಡ್ ಮಾಡೋದು. ಈ ಒಂದು ನಿಫ್ಟಿಯಲ್ಲಿ ಎಷ್ಟೋ ಜನ ಹೇಳ್ತಾರೆ, ಸರ್ ನಿಫ್ಟಿಯಲ್ಲಿ ಎಲ್ಲಿ ಪ್ರಾಫಿಟ್ ಮಾಡೋಕ್ಕಾಗತ್ತೆ ಸರ್, ನಿಫ್ಟಿ ಯಾವಾಗಲೂ ಒಂದು ಸೈಡಲ್ಲೇ ನಿಂತಿರುತ್ತೆ, ಯಾವ ಕಡೆಗೂ ಮೂವ್ ಆಗಲ್ಲ ಅಂತ. ಸೊ ನಿಫ್ಟಿಯಲ್ಲಿ ಕೂಡ ಪ್ರಾಫಿಟ್ ಮಾಡ್ಬೋದು ಅನ್ನೋದು ತೋರಿಸ್ಲಿಕ್ಕೋಸ್ಕರನೇ ನಾನು ನಿಫ್ಟಿನ ಟ್ರೇಡ್ ಮಾಡ್ತಿದ್ದು ಕಂಟಿನ್ಯೂಸ್ ಆಗಿ. ಅರ್ಲಿಯರ್ ಐ ವಾಸ್ ವೆರಿ ಗುಡ್ ಟ್ರೇಡರ್ ಇನ್ ಬ್ಯಾಂಕ್ ನಿಫ್ಟಿ ಆಲ್ಸೋ, ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡೋದು ತುಂಬ ಈಸಿ. ಬ್ಯಾಂಕ್ ನಿಫ್ಟಿ ಒಂದೊಂದು ಕ್ಯಾಂಡಲ್ಲು ನಿಮ್ಮ ದಿನದ ಪ್ರಾಫಿಟ್ ಕೊಟ್ಟು ಹೋಗ್ಬಿಡ್ತವೆ. ನಿಫ್ಟಿ ಹಂಗಲ್ಲ, ಸಮ್ಟೈಮ್ ವಿ ನೀಡ್ ಟು ವೆಯ್ಟ್ ಮೋರ್ ಟ್ರೇಡ್ ಮಾಡಲಿಕ್ಕೆ. ಸೊ ನೀವು ಕಲಿಯೋಕ್ಕೆ ನಿಫ್ಟಿಗಿಂತ ಬೆಸ್ಟ್ ಟೂಲ್ ಬೇರೆ ಇಲ್ಲ. ಅದೇ ನಿಮಗೆ ಪ್ರೊಫೆಷ್ನಲ್ ಟ್ರೇಡರ್ಗೆ ಬ್ಯಾಂಕ್ ನಿಫ್ಟಿಗಿಂತ ಬೆಸ್ಟ್ ಟೂಲ್ ಬೇರೆ ಇಲ್ಲ. ಓಕೆನಾ? ಸೊ ಅದಕ್ಕೇ ಹೇಳೋದು, ಇಫ್ ಇಟ್ ಆಸ್ ಅ ಪ್ರೊಫೆಷ್ನಲ್ ಟ್ರೇಡರ್ ಆಲ್ವೇಸ್ ದೇ ಟ್ರೇಡ್ ಇನ್ ಬ್ಯಾಂಕ್ ನಿಫ್ಟಿ ಮೋರ್ ಕಂಪೇರ್ ಟು ನಿಫ್ಟಿ. ಸೊ ನಿಫ್ಟಿ ಕಲಿಯರ್ಗೆ, ಬಿಗಿನರ್ಸ್ಗೆ ತುಂಬ ಚೆನ್ನಾಗಿದೆ. ಸೊ ಅದಕ್ಕೋಸ್ಕರನೇ ಫೋಕಸ್ ಆನ್ ಒನ್ ಇಂಡೆಕ್ಸ್ ಕಲಿತಾ ಬನ್ನಿ, ಈಸಿ ಆಗ್ತಾ ಹೋಗುತ್ತೆ. ನೋಡಿ ಇವಾಗ ನಿಫ್ಟಿ ಕೂಡ ಈ ಕ್ಯಾಂಡಲ್ ಏನಾದರೂ ಅದ್ರ ಮೇಲೆ ಸಸ್ಟೈನ್ ಆಯಿತು ಅಂದರೆ ಮಾರ್ಕೆಟ್ ವಿಲು ಒಂದು ಬಿಗ್ ಬೌನ್ಸ್ ಕೊಡುತ್ತೆ ಮೇಲಕ್ಕೆ. ಮಾರ್ಕೆಟು ಸಸ್ಟೈನ್ ಆಗೋದು ತುಂಬಾ ಇಂಪಾರ್ಟೆಂಟ್ ಅಲ್ಲಿ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ 30th ನಂದು ಫ್ರೆಶ್ ಬ್ಯಾಚ್ ಇದೆ. ಆ್ಯಂಡ್ ಓಲ್ಡ್ ಸ್ಟೂಡೆಂಟ್ಸ್ ಯಾರಾದರೂ ನೀವು ಜಾಯ್ನ್ ಆಗಿ ಕಲಿಬೇಕು ಅನ್ನೋರು, ನೀವು ಓಲ್ಡ್ ಸ್ಟೂಡೆಂಟ್ಸು ನಿಮ್ಮದು ಯಾವಾಗ ನೀವು ನನಗೆ ಪೇಮೆಂಟ್ ಮಾಡಿದ್ರಿ ಆ ಪೇಮೆಂಟ್ದು ಸ್ಕ್ರೀನ್ಶಾಟು ಮತ್ತು ಆ ಡೇಟು ಎರಡನ್ನೂ ನನಗೆ ಕಳಿಸ್ಕೊಟ್ರೆ ನಾನು ನಿಮಗೆ ಫರ್ದರ್ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಓಕೆನಾ? ಸೊ ಓಲ್ಡ್ ಸ್ಟೂಡೆಂಟ್ಸ್ಗೂ ಕೂಡ ಕಲಿಯೋ ಅವಕಾಶ ಇದೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಆಲ್.